ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮೇಯ್ಸಾನ ಈ ಹಸ್ಗಳನ್ನೆಲ್ಲ. ಹೈ ಹರಿ ಹರಿ ನಡಿರಮ್ಮ ತಾಯರ, ಇಲ್ಲೇ ಎಲ್ಲಾದ್ರೂ ಮೇಯ್ತಾ ಇರ್ರಿ. ನಾನು ಒಂದು ಸಣ್ಣ ಹೊತ್ತು ಕುಕ್ಕಂತೀನಿ ಇಲ್ಲೇನೆ, ಎತ್ಲಾಗೂ ಹೋಗ್ಬೇಡ್ರಿ. ಇಲ್ಲಿ ಹುಲ್ಲು ಸೊಪ್ಪು ಎಲ್ಲ ಚೆನ್ನಾಗೈತಿ. ಇಲ್ಲೇ ಮೇಯ್ರಿ, ಎಲ್ಗೂ ಹೋಗ್ಬೇಡ್ರಿ. ಸ್ವಲ್ಪ ಹೊತ್ತು ಕುತ್ಕೊಂತೀನಿ, ನನಗೂ ನಡ್ಕೊಂಡು ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟೈತಿ. ಹೆಂಗೋ ಇಲ್ಲೇ ಮೇಯ್ತಾ ಇದ್ದಾವೆ, ಸ್ವಲ್ಪ ಹೊತ್ತು ಕುತ್ಕೊಂಬನ. ನೋಡ್ತಾನೆ ಕುತ್ಕೊಂಬನಪ್ಪ. ಕಾಲೆಲ್ಲ ನೋಯ್ತಾವೆ ಅಪ್ಪ, ಅವಾಗಿಂದ ಹಿಂದೆ ಓಡಾಡಿ ಓಡಾಡಿ ಕಾಲೆಲ್ಲ ಒಂಥರ ಮಾಡ್ಕಲೆಲ್ಲ ಹಿಡ್ಕೊಂಡಂಗೆ ಆಗ್ತೈತಿ. ಅಮ್ಮ, ಹಸುಗಳನ್ನ ಮೇಯಿಸ್ಕೊಂಬರೋದು ಎಷ್ಟು ಕಷ್ಟ ಆಯ್ತಪ್ಪ. ಅವ್ರಿಗೆ ಅವುಗಳು ಹಿಂದೆ ಓಡಾಡೋಕ್ಕೆ ಸುಸ್ತಾದಂಗೆ ಆಗ್ಬಿಡುತ್ತೆ. ಹೆಂಗೋ ಮೇಯೋದೇನೋ ಹೆಂಗೋ ಒಂದೇ ತಾಗ ಮೇಯ್ತಾವೆ ಇನ್ನು 5 ಹಸುಗಳನ್ನು. ಆದರೆ ಅವ್ರ ಹಿಂದೆ ಓಡಾಡ್ಬೇಕಲ್ಲ, 5 ಹಸುಗಳು ಹಿಂದೆ ನೋಡ್ಕೊಂಡು. ಅದೇ ಕಷ್ಟ. ನಮ್ಮ ಮನೆಯವರು ಎಷ್ಟು ಕಷ್ಟಪಟ್ಟು ಮೇಯಿಸ್ಕೊಂಬರೋರು. ನನಗೆ 2 ದಿವಸ ಹೊಡ್ಕೊಂಬರೋ ಅಷ್ಟೊತ್ತಿಗೆ ಸುಸ್ತಾದಂಗೆ ಆಗ್ತೈತೆ. ಇವಳು ಯಾಕೆ ಹಿಂಗೆ ಕುತ್ಕೊಂಡವಳೆ? ಹಸುಗಳನ್ನ ಮೇಯ್ಸಕ್ಕೆ ಬಂದವಳೆ ಇವಳು, ಈ ನಂದಿನಿ. ಓ, ಇಲ್ಲಿ ಬಿಡ್ಕೊಂಡವಳೆ, ಅವರಪ್ಪ ಇರಲ್ದಕ್ಕೆ. ಮಾತಾಡ್ಸೋಣ ಇರು. ಏನೇ ನಂದಿನಿ, ದನ ಕಾಯಕ್ಕೆ ಬಂದಿದೀಯಾ? ಏನತ್ತೆ ನೀನಾ? ನಾನು ಯಾರೋ ಅಂದ್ಕೊಂಡ್ಬಿಟ್ಟೆ. ಏನ್ ಈ ಕಡೆ ಬಂದ್ಬಿಟ್ಟಿದ್ಯಾ? ಹ್ಞೂ ಕಣೆ ಬಂದೆ. ಇದು ನಮ್ಮಪ್ಪ ಇರೋ ಆಸ್ತಿ, ಅದಕ್ಕೆ ಬಂದಿದ್ದೀನಿ. ನೀನ್ ಯಾಕೆ ಬಂದೆ? ಇದು ನಮ್ಮಪ್ಪನ ಆಸ್ತಿನೂ ಕೂಡ, ಅದಕ್ಕೇನೆ ನಾನು ಇಲ್ಲಿಗೆ ಹಸ ಹೊಡ್ಕೊಂಡು ಬಂದೆ ಮೇಸಕ್ಕೆ ಅಂತಾನ. ನಿಮ್ಮಪ್ಪನ ಆಸ್ತಿ ಅಂದ್ರೆ ನಿಮ್ಮಪ್ಪ ಸಂಪಾದನೆ ಮಾಡಿರೋದಲ್ಲ ಕಣೆ, ನಮ್ಮಪ್ಪ ಸಂಪಾದನೆ ಮಾಡಿ ನಿಮ್ಮಪ್ಪ ಕೊಟ್ಟಿರೋದು. ಆದ್ರೆ ಏನ್ ಮಾಡ್ತೀಯ, ಅವಾಗ್ಲೇನೆ ಮಾಡಿಸ್ಕೊಂಡು ನಿಮ್ಮಪ್ಪಯ್ಯ ಬುದ್ಧಿವಂತ ಆಗ್ಬಿಟ್ಟ. ನಮ್ಮಪ್ಪ ಕೊಂಡ್ಕೊಂಡಿದ್ದಲ್ವಾ, ಅದಕ್ಕೇನೆ ಕೋಟಿಗೆ ಹಾಕಿರೋನು ಏನು ನಡೀಲಿಲ್ಲ ಈ ಹೊಲದ ಮೇಲೆ. ಆದ್ರೆ ನಮ್ಮಪ್ಪ ಯಾವಾಗ್ಲೇನೆ ನಮಗೂ ಒಂದಿಷ್ಟು ಭಾಗ ಕೊಟ್ಟಿದ್ರೆ ಚೆನ್ನಾಗಿರೋದು. ನೀನ್ ಯಾಕೆ ಬಂದೆ ಇಲ್ಲಿಗೆ ಇಷ್ಟಕ್ಕೂ? ನೀನು ನಿನ್ ಗಂಡನ ಹಸುಗಳನ್ನ ಹೊಡ್ಕೊಂಡು ಬಂದಿದ್ದೆ ಇಲ್ಲಿಗೆ. ನಿನ್ ಗಂಡಗೂ ಈ ಹೊಲಕ್ಕೂ ಯಾವ ಸಂಬಂಧನೂ ಇಲ್ಲ ಕಣೆ. ಯಾಕತ್ತೆ ಸಂಬಂಧ ಇಲ್ಲ? ಸಂಬಂಧ ಐತೆ. ನನ್ನ ಮದುವೆ ಆಗಿದ್ದಾರೆ ಅಂದ್ಮೇಲೆ ನಮ್ಮಪ್ಪನ ಆಸ್ತಿ ಮೇಲೂ ಅವ್ರಿಗೇನು ಹಕ್ಕಿಲ್ದೇ ಇರ್ಬೋದು, ಆದ್ರೆ ಹೊಲಕ್ ಬರಕ್ಕೆ ಏನು ತೊಂದರೆ ಇಲ್ಲ. ಇಷ್ಟಕ್ಕೂ ನನಗೂ 1.5 ಎಕರೆ ಕೊಟ್ಟಿದಾರತ್ತೆ, ಇಲ್ಲೇ ಪಕ್ಕದಲ್ಲೇ ಐತೆ. ಅದನ್ನು ನಾವೇನಂದ್ರೆ ಈಗ ಮಾಡಕ್ ಆಗಲ್ಲ, ಹಸುಗಳನ್ನ ಮೇಯಿಸ್ಕೊಂಡು ಅವನ ಹಾಲು ಕರೆದು ಅವ್ನು ನೋಡ್ಕೊಳಕ್ಕೆ ಸಾಕಾಗುತ್ತೆ ಅಂತ ಹಂಗೆ ಬಿಟ್ಟಿದೀವಿ. ಪಾಪ ನಿನಗೆ ಇಂಥ ದನ ಕಾಯುವಂತ ಪರಿಸ್ಥಿತಿ ಬರಬಾರ್ದಾಗಿತ್ತು, ಅದು ಡಿಗ್ರಿ ಓದಿ. ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕತ್ತೆ ಅಯ್ಯೋ ಅನ್ಸುತ್ತೆ? ನನ್ನ ಗಂಡಗೆ ಹುಷಾರಿಲ್ಲ, ಕಾಲು ಸ್ವಲ್ಪ ಕುಂಟ್ತಾ ಇದಾರೆ. ಇನ್ನ ಸ್ವಲ್ಪ ದಿನ ಸರಿ ಆಗುತ್ತೆ, ಆಮೇಲೆ ಅವರೇ ಹೊಡ್ಕೊಂಡು ಹೋಗ್ತಾರೆ. ಆಮೇಲೆ ನಾನು ಮನೆಗೆ ಆರಾಮಾಗಿರ್ತೀನಿ. ಗಂಡಗೆ ತೊಂದರೆ ಆಯ್ತು ಅಂತಾನೆ ನಾನ್ ಬಂದಿರೋದು. ಇಷ್ಟಕ್ಕೂ ನಮ್ಗೆ ಇವೇ ಹಸುಗಳೇ ದೇವರಿದ್ದಂಗೆ. ಇವತ್ತು ನಾವ್ ಈ ಪರಿಸ್ಥಿತಿ ಚೆನ್ನಾಗಿದ್ದೀವಿ, ಇಷ್ಟು ನಾವು ಒಂದ್ ಸೈಟ್ ಗೀಟ್ ಮಾಡ್ಕೊಂಡು ಏನೋ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣನೇ ಈ ಹಸುಗಳು. ಇವಳನ್ನ ಮೇಸಕ್ಕೆ ನನಗೆ ಯಾವ ಮುಜುಗರನೂ ಇಲ್ಲ, ನಾಚಿಕೆನೂ ಆಗಲ್ಲ. ಹೌದೌದು, ನಿನಗ್ ನಾಚಿಕೆ ಆಗಲ್ಲ ಬಿಡು. ನಾಚಿಕೆ ಮುಜುಗರ ಅಥವಾ ಮರ್ಯಾದೆ ಗಿರಿಯಾದಿ ಅಂತನ ನಿನಗ್ ಗೊತ್ತಿದೆ ಏನು ಅಂತನ. ನೀನ್ ಅಂತವನ್ನ ಮದ್ವೆನೂ ಆಗ್ತಿರ್ಲಿಲ್ಲ, ಈಗ ದನ ಕಾಯಕ್ ಗೊತ್ತಾನೂ ಇರ್ಲಿಲ್ಲ. ನನ್ ಮಗನ್ ಮದ್ವೆ ಆಗಿದ್ರೆ ಎಷ್ಟು ರಾಣಿ ತರ ಇರ್ಬೋದಾಗಿತ್ತು. ನೋಡು ಅರಿತಾ ಹೆಂಗಿದಾಳೆ ಇವಾಗ ಮನೆಯಾಗೆ. ಹೌದೌದು, ನಿಮ್ ಮಗ ಏನು IAS IPS DC ಆಗೋನ್ ನೋಡು. ಅವನು ಇವಾಗ ಹಸುಗಳನ್ನ ಕಾಯ್ತಾ ಇರೋದು. ಆ ಕಡೆಗೆ ಅವನು ಕಾಯ್ತಾ ಇದ್ದಾನತ್ತೆ. ನಮ್ಮ ಅಪ್ಪ ಇರೋದಕ್ಕೆ ಅವನು ಹಸುಗಳು ನೋಡ್ಕೊಂಡ್ ಬರ್ತಾನೆ. ನೆನ್ನೇನು ಇವತ್ತು ಸಿಕ್ಕಿದ್ದ ನನಗೂನು. ಅಯ್ಯ ಆದ್ರೇನಂತೆ ಬಿಡು, ನನ್ ಮಗ ಸಾಕಾದ್ರೆ ಏನು ದುಡಿಯೋದಿಲ್ವ ಅದ್ರಾಗೇನು? ಅದ್ರಾಗೂ ಲಾಭ ಬರುತ್ತೆ ನಮ್ಗೆ. ನನ್ ಮಗನು ದುಡಿತಾ ಅಂತಾನೆ, ಅದೇನು ಅಂತ ಏನ್ ಕೆಟ್ಟ ಕೆಲ್ಸನ? ನಿಮ್ ಮಗನ್ ಮಾತ್ರ ಮರ್ಯಾದಿ ಮುಚ್ಕೊಂತ ಇದ್ಯಾ? ಮತ್ತೆ ನನ್ ಗಂಡ ಮಾಡೋದನ್ನು ಏನು ಮರ್ಯಾದೆ ಹೋಗೋಂತ ಕೆಲ್ಸನ? ನಾನ್ ಮಾಡ್ತಾ ಇರೋದು ಮರ್ಯಾದೆ ಹೋಗೋಂತ ಕೆಲ್ಸನ? ನಿನ್ ಮಗನ್ ಮದ್ವೆ ಆಗಿದ್ರು ನನ್ನ ಗಂಡನ್ ಮದ್ವೆ ಆಗಿದ್ರು ಏನು ವ್ಯತ್ಯಾಸ ಆಗ್ತಾ ಇಲ್ಲ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಆಗ್ತಾ ಇತ್ತು, ನನ್ ಗಂಡ ತುಂಬಾ ಒಳ್ಳೆಯವರು, ಆದ್ರೆ ನಿನ್ ಮಗ ಎಷ್ಟು ಒಳ್ಳೆಯವನು ಅಂತನ ನಾವೆಲ್ಲರೂ ಆಲೆ ನೋಡ್ಬಿಟ್ಟಿದೀವಿ. ನೀನ್ ನನಗೆ ಏನು ಹೇಳಕ್ ಬರ್ಬೇಡ, ಹೋಗತ್ತೆ. ನೀನ್ ನೋಡ್ಕೋ ಹೋಗಿ ಸುಮ್ನೆ. ನಾನು ಹೋಗೋದ್ ಗೊತ್ತೈತಿ, ನೀನು ನನಗೇನು ಬುದ್ಧಿ ಹೇಳಕ್ ಬರ್ಬೇಡ. ಮುಚ್ಕೊಂಡು ನಿನ್ನ ಹಸುಗಳು ಮೇಯಿಸ್ತಾ ಇದ್ದಾನೆ, ಮೇಯಿಸು. ಅವು ಯಾರಲ್ಲಕನ ಹೋಗಿ ಆಮೇಲೆ ಉಗಿಸ್ಕೊಂಡಿಯ. ನನಗೆ ಮೇಯಿಸೋದ್ ಗೊತ್ತೈತೆ ಬಿಡತ್ತೆ, ನೀನ್ ಯಾಕೆ ಇಷ್ಟೊಂದು ಉರ್ಕೊಂತ ಇದೀಯಾ? ಹೋಗು. ಏನೇ ಜಯಮ್ಮ, ಯಾವಾಗ್ಲೂ ಯಾರು ಕೊಟ್ಟಾದ್ರು ಒಬ್ರ ಹತ್ರನಾದ್ರೂ ಏನಾದ್ರೂ ಕಿತಾಪತಿ ಮಾಡಿ ಬೈಸ್ಕೊಂತಲೇ ಇರ್ತೀಯಲ್ಲ ಜಯಮ್ಮ. ಅಯ್ಯೋ ಲಕ್ಷ್ಮಕ್ಕಯ್ಯ, ನೀನಾ? ಎಲ್ಲಿಗೆ ಹೋಗಿದ್ದಕ್ಕ? ಹೊಲ್ದಕ್ಕೆ ಹೋಗಿದ್ದೆ ಕಣೆ. ಹಿಂಗೆ ಒಂದಿಟ್ಟು ಎಲ್ಲ ನಾಟಕ ಗಿಡದಾಗೆಲ್ಲ ನಾವು ಹುಲ್ಲೆಲ್ಲ ಕಿತ್ತಾಕ್ರಿ ಅಂತಾನ ಮಾದೇವಿಗೂ ಕಿರಣ್ಗೂ ಹೇಳಿದ್ದೆ. ಅವ್ರಿಗೆ ಒಂದಿಷ್ಟು ನೀರಿರ್ಲಿಲ್ವಂತೆ, ಮೋಟರ್ ಕೆಟ್ಟಿತ್ತಂತೆ, ಅದಕ್ಕೇನೆ ನೀರು ತಗೊಂಡೋಗಿ ಕೊಟ್ಟು ಬಂದೆ. ಹಂಗೆ ಬುತ್ತಿನೂ ತಗೊಂಡೋಗಿದ್ದೆ ಮಧ್ಯಾಹ್ನಕ್ಕೆ ಊಟ ಮಾಡ್ರಿ ಅಂತಾನ. ಫಿಲ್ಟರ್ ನೀರು ತಗೊಂಡೋಗಿದ್ದೆ. ಅಲ್ಲಿ ಬೇರೆ ಬೋರ್ ನೀರು ಇದ್ರಾಗೆ ಕುಡಿಯಕ್ ಆಗಲ್ಲ ಅಂತಾನೆ ಕಿರಣ್. ಅದಕ್ಕೆ ಫಿಲ್ಟರ್ ನೀರೇ ತಗೊಂಡೋಗಿ ಕೊಟ್ಟು ಬುತ್ತಿ ಕೊಟ್ಟು ಹೋಗ್ತಾ ಇದ್ದೀನಿ ಮಂತಕ್ಕೆ. ಏನಂತೆ ಜಯಮ್ಮಂದು? ಏನ್ ಜಯಮ್ಮ
ಏನೂ ಇಲ್ಲ, ನೀವಿಬ್ರು ಇದ್ದೀರಲ್ಲ, ಏನು ಕ್ರಿಮಿನಲ್ ನೀವು. ನಿಮ್ಮ ಹತ್ರ ಮಾತಾಡೋದೇ ಡೇಂಜರ್. ಹೌದಾ? ಯಾಕೆ, ಏನಾಯ್ತು? ಮುಚ್ಕೊಂಡ್ ಕುಕ್ಕಳೆ ಲಕ್ಷ್ಮಿ. ಅಲ್ಲ ಮಾದೇವಿನು ಅವ್ನ ಮಗುಗುನು ಬುದ್ಧಿ ಇಲ್ಲ, ಹೇಳ್ದಂಗೆ ಕೇಳ್ತಾರೆ ಅಂತಾನ. ಅವ್ರಿಗೆ ಕೆಲ್ಸಕ್ಕಿಕ್ಕಿ ನೀನು ನಿನ್ ಗಂಡನು ಆರಾಮಾಗಿ ಮನೆ ಕಂತೀರ ಮನೆಯಾಗೆ. ನನಗೆ ಗೊತ್ತು ಕಣೆ, ನೀವು ಆಸ್ತಿನ ಬರ್ಕೊಡೋರಲ್ಲ, ಅವ್ರ ಹತ್ರ ಸುಮ್ಮನೆ ಕೆಲಸ ಮಾಡಿಸ್ತಾ ಇದ್ದೀರಾ. ನನಗೆ ಚೆನ್ನಾಗಿ ಗೊತ್ತೈತೆ, ನಾನು ಅವಳಿಗೆ ಹೇಳ್ದೆ. ಆದ್ರೆ ದಡ್ಡ ಮುಂಡೆದು ನನ್ನ ಮಾತೆಲ್ಲಿ ಕೇಳುತ್ತೆ. ಏನ್ ಹೇಳ್ದೆ ನೀನ್? ಹಂಗಾರೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದು? ಹೌದು ನಾನೇ. ನನಗೆ ಗೊತ್ತೈತೆ, ನೀವು ನಿಮ್ಮ ಆಸ್ತಿ ಅವ್ರಿಗೆ ಸೇರ್ಬೇಕಾಗಿರೋ ಆಸ್ತಿ ಎಲ್ಲಾನು ಅವ್ರಿಗೆ ಬರ್ಕೊಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂತ ಇದ್ರ, ಆಮೇಲೆ ಕೈ ಎತ್ತುತ್ತೀರಾ ಅಂತನ ಚೆನ್ನಾಗಿ ಗೊತ್ತಿದೆ. ಹೌದಾ? ನಿನಗ್ ಗೊತ್ತಾ? ಹೆಂಗ್ ಗೊತ್ತು? ಹೆಂಗೋ ನನಗೆ ಗೊತ್ತು, ನಿಮ್ ಬುದ್ಧಿ ಗೊತ್ತಿಲ್ಲ ನನಗೆ. ನಿನ್ ಬುದ್ಧಿ ಏನು ಅಂತನ? ನೀವಿಬ್ರು ಒಂದೇನೆ, ನೀನು ನಂದಿ ನೀನು. ನಾನು ಹೋಗಿ ಹೋಗಿ ನಿಂತ ಮಾತಾಡ್ತಾ ಇದೀನಲ್ಲ. ಮತ್ತೆ ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು. ನಿನ್ಗೆ ಯಾಕೆ ನಮ್ ಸುದ್ದಿ? ಆ ಮಾದೇವಿಗೆ ಇಲ್ಲದ ಹೇಳಿ ಜಗಳ ತಂದಿಕತ್ ನೋಡ್ದೆ, ಆದ್ರೆ ಅದ್ಯಾವ್ದು ವರ್ಕೌಟ್ ಆಗ್ಲಿಲ್ಲ ಅಲ್ವೇ? ಹಾಗದು ಇಲ್ಲ ಕಣೆ ಜಯಮ್ಮ, ನಿನ್ ಮಾತು ಯಾರು ನಂಬಲ್ಲ. ನೀನ್ ನಿಜ ಹೇಳಿರು ನಂಬಲ್ಲ, ಬೇಕಂದ್ರೆ ನಾನು ಸುಳ್ಳು ಹೇಳಿರು ನಂಬ್ತಾರೆ. ಏನು ಸುಳ್ಳ ಅಂದ್ರೆ? ನಿನ್ ಮಾದೇವಿಗೆ ಮೋಸ ಮಾಡ್ತಾ ಇದೆಯಾ ತಾನೆ? ಅದನ್ನ ಕಾಲನೇ ನಿರ್ಧರಿಸುತ್ತೆ. ನಾನೀಗೇನು ಹೇಳಕ್ಕಾಗಲ್ಲ. ಹ್ಞೂ ಅಂತಾನು ಹೇಳಕ್ಕಾಗಲ್ಲ, ಹ್ಞೂ ಅಂತಾನು ಹೇಳಕ್ಕಾಗಲ್ಲ. ಯಾಕೋ ಸತ್ಯ ಹೊರಗ್ ಬಂದ್ಬಿಡುತ್ತೆ ಅಂತನ ಭಯನ? ಭಯ ಅಲ್ಲ, ಸುಮ್ನೆ ಯಾಕೆ ನಿನ್ನಂತಳ ಹತ್ರ ಹೇಳಿನು ಏನು ಪ್ರಯತ್ನ ಇಲ್ಲ, ನೀನ್ ನಂಬೋದು ಇಲ್ಲ ಅಂತ. ಅದಕ್ಕೇನೆ ಗೊತ್ತು ಕಣೆ ಲಕ್ಷ್ಮಿ, ಅವಳಿಗೆ ಖಂಡಿತ ನೀನ್ ಮೋಸ ಮಾಡೇ ಮಾಡ್ತೀಯ. ಅವಾಗ ಅವಳಿಗೆ ಗೊತ್ತಾಗುತ್ತೆ ಆ ಮಾದೇವಿಗೆ. ಮೂದೇವಿ ಅವಳು ಮಾದೇವಿ ಅಲ್ಲ, ನಾನು ಹೇಳಿದ್ರೆ ನಂಬಲ್ಲ. ನೀನೇನು ಹೇಳಕ್ ಬರ್ಬೇಡ ಕಣಕ, ಜಗಳ ತಂದಿತ್ತೀಯ. ನಮ್ಗೆ ಎಲ್ಲ ನಾ ಗೊತ್ತೈತೆ, ನಮ್ ಲಕ್ಷ್ಮಕ್ಕಯ್ಯ ನಮ್ಮ ಮಾವ ಯಾರು ಮೋಸ ಮಾಡಲ್ಲ, ಇಡೀ ಆಸ್ತಿನ ನಮ್ಮ ಮೆಸಿಗೆ ಬರ್ಕೊಡ್ತಾರೆ. ನೀನೇನೋ ಹೇಳಿ ತಲೆ ಕೆಡಿಸ್ಬೇಡ, ಹಂಗೆ ಹಿಂಗೆ ಅಂತ ಹೇಳ್ತೈತ ಮೂದೇವಿ. ಅದು ಗೊತ್ತಿಲ್ಲ ನೀನ್ ಎಂತವಳು ಅಂತಾನ. ನಿನಗಾದ್ರೂ ಗೊತ್ತಾ ನಾನು ಎಂತವಳು ಅಂತಾನ? ಗೊತ್ತಿರೋದಕ್ಕೆ ತಾನೆ ನಿನ್ನ ಅಸಲಿ ಬಂಡವಾಳನ ಹೇಳ್ತಾ ಇರೋದು. ಗೊತ್ತಿದ್ಮೇಲೆ ಮುಚ್ಕೊಂಡು ಹೋಗು, ಹೋಗಿ ಒಂದ್ ತಪ್ಪಲೆ ತಕೊಂಡು ಸಾರ್ಕೊಂಬರೋಗು ಊರ್ ತುಂಬಾನ. ಇಲ್ಲಿ ಯಾರಿಗೆ ಹೇಳ್ತಾ ಇದೀಯ? ನಾನು ಹೋಗಿ ಹೋಗಿ ನಿಂತ ಮಾತಾಡ್ಕೊಂಡು ನಿಂತ್ಕೊಂಡಿನಲ್ಲ, ನನಗೆ ಬುದ್ಧಿ ಇಲ್ಲ, ನಾನು ಹೋಗ್ತೀನಿ. ಲಕ್ಷ್ಮಕ್ಕಯ್ಯ, ಏನು ಹೊಲ್ತಕ್ಕೆ ಹೋಗಿದ್ದೇನು ಬುತ್ತಿ ಕೊಟ್ಟು ಬರಕ್ಕೆ? ಹ್ಞೂ ಕಾಣೆ ನಂದಿನಿ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಕೊಟ್ಟು ಬರೋಣ ಅಂತ ಹೋಗಿದ್ದೆ. ನೀನು ಹೊಸ ಮೇಸಕ್ ಬಂದಿದ್ಯಾ? ಸಿದ್ಧಕ್ಕೆ ಚೆನ್ನಾಗಿಲ್ಲ ಅಂತನ? ಹೆಂಗೋ ಒಳ್ಳೇದಾಗ್ಲಮ್ಮ. ನೀನ್ ಹೆಂಗೋ ಓದಿದ್ರು ನಿನ್ಗೆ ಒಂದಿಷ್ಟು ಗರ್ವ ಇಲ್ಲ. ಓದಿದ್ದೀನಿ, ನಾನೇ ಯಾಕೆ ದನ ಕಾಯಕ್ ಹೋಗ್ಬೇಕು ಅಂತ ಇನ್ನೊಬ್ರಾಗಿದ್ರೆ ಬರ್ತಿರ್ಲಿಲ್ಲ. ಸಿದ್ಧನಿಗೆ ತಕ್ಕನಾದ ಹೆಂಡ್ತಿ ನೀನೇನೆ. ಹೋಗ್ಲಿ ಬಿಡಕ್ಕ, ಅಷ್ಟೇ ಯಾಕೆ ಹೊಗಳತ್ಯ? ಗಂಡಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಹೆಂಡ್ತಿ ನೋಡ್ಕೋಬೇಕು, ಹೆಂಡ್ತಿ ಚೆನ್ನಾಗಿಲ್ಲ ಅಂದ್ರೆ ಗಂಡ ನೋಡ್ಕೋಬೇಕು. ಅದೇ ತಾನೇ ಗಂಡ ಹೆಂಡ್ತಿ ಮಧ್ಯದಾಗೆ ಇರ್ಬೇಕಾಗಿರೋ ಪ್ರೀತಿ, ವಿಶ್ವಾಸ, ನಂಬಿಕೆ ಅಂದ್ರೆ. ಹೌದಮ್ಮ, ಚಿಕ್ಕ ವಯಸ್ಸಿಗೆ ನೀನು ತುಂಬಾ ತಿಳ್ಕೊಂಡಿದ್ಯಾ. ಜಯಮ್ ನಂತರ ಮಾತಾ ಕೇಳಕ್ ಹೋಗ್ಬೇಡ. ಸರಿ ಅಕ್ಕ, ಆಯ್ತು. ಮತ್ತೆ ಲಾವಣ್ಯ ಈಗ ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳ? ಫೋನ್ ಮಾಡ್ತಾಳ? ಹ್ಞೂನಮ್ಮ, ಮಾಡ್ತಾ ಇರ್ತಾಳೆ. ಅವಾಗವಾಗ ಮಾಡ್ತಾಳೆ, 2 ದಿವ್ಸಕ್ಕೂ 3 ದಿವ್ಸಕ್ಕೂ ಯಾವಾಗಾದ್ರೂ ಒಂದೊಂದ್ಸಲ. ಮತ್ತೆ ಸಿದ್ದು ಇನ್ನು ಎಷ್ಟು ದಿನ ಬೇಕಂತೆ ಹುಷಾರಾಗಕ್ಕೆ, ಕಾಲೆಲ್ಲನ ಸರಿಯಾಗಕ್ಕೆ? ಇನ್ನೊಂದು ವಾರ ಹೋದ್ರೆ ಸರಿ ಆಗ್ತಾರೆ ಅನ್ಸುತ್ತೆ. ಈಗಾಲೇನೆ ಒಂದ್ ಸ್ವಲ್ಪ ಇದು ಸ್ಟಿಕ್ ಇಲ್ಲದೆ ನಡೀತಾರೆ ಒಂದ್ ಸ್ವಲ್ಪ, ಆದ್ರೆ ಇನ್ನು ಜಾಸ್ತಿ ದೂರ ನಡಿಯಕ್ ಆಗಲ್ಲ. ಅದಕ್ಕೆ ಇನ್ನೊಂದು ವಾರ ಹೋದ್ರೆ ಕಾಲ್ ಸರಿ ಆಗುತ್ತೆ. ಒಂದ್ಸಲ ಹೋಗಿ ತೋರ್ಸ್ಕೊಂಡ್ ಬಂದಿದ್ವಿ ಡಾಕ್ಟರ್ ಹತ್ರ, ಹೇಳಿದಾರೆ ಅವ್ರು. ಸರಿ ಆಗುತ್ತಮ್ಮ, ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ ಅಂತ ಹೇಳಿದ್ರು. ಹೌದಾ? ಸರಿ ಆಯ್ತು. ನಿಮ್ಮ ಹಸುಗಳು ಎತ್ಲಾಗನ ಓದವು ನೋಡ್ಕೋವಾಗಮ್ಮ, ನಾನು ಮಂತಕ್ಕೆ ಹೋಗ್ತೀನಿ. ಸರಿ ಆಯ್ತು ಕಣ ಲಕ್ಷ್ಮಕ್ಕಯ್ಯ. ಮಳೆ ಬೇರೆ ಯಾಕೋ ಇಟ್ಟಿಟ್ಟೆ ಗೂಡ್ರು ಇಟ್ಕೊಂಡಂಗೆ ಇಟ್ಕೊಂಡೈತಿ. ಸರಿಯಾಗಿ ಜೋರಾಗಿ ಬಂದನ ಬರಲ್ಲ. ದನಗಳಿಗೆ ನೀರಾಗುತ್ತೆ, ಮೇವಾಗುತ್ತೆ, ಆದ್ರೆ ಏನ್ ಮಾಡೋದು, ಈ ವರ್ಷ ಯಾಕೋ ಮಳೆನೇ ಸರಿಯಾಗಿ ಆಗ್ತಿಲ್ಲ. ಕಣಮ್ಮ ನಂದಿನಿ, ಏನ್ ಮಾಡಕ್ಕಾಗುತ್ತೆ, ಎಲ್ಲ ನಮ್ಮ ಕೈಯಾಗಿಲ್ಲ. ಹೋಗು ಹೋಗು, ಆಮೇಲೆ ಎತ್ಲಾಗನ ಓದವು. ಜಯಮ್ ನಂತರ ಆಮೇಲೆ ಎತ್ಲಾಗನ ಹೊಡೆದು ಸುಮ್ಮನೆ ಆಗ್ತಾರೆ, ನೋಡ್ಕೋಗು. ಇಲ್ಲಿಗೆ ಬಂದ್ಬಿಟ್ಟವೆ. ಒಂತ ಮೇಯಲ್ಲ ಕಣಪ್ಪ ಇವಂತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.